ಸ್ನೇಹಿತರೆ ನಮಸ್ಕಾರ. ಎರಡನೇ ಏರ್ಪೋರ್ಟ್ ಕನಸಿನಲ್ಲಿದ್ದ ಕರ್ನಾಟಕ ರಾಜ್ಯಕ್ಕೆ ತಮಿಳುನಾಡು ಶಾಕ್ ಕೊಟ್ಟಿದೆ. ಹೊಸೂರಿನಲ್ಲಿ ವಿಮಾನ ನಿಲ್ದಾಣವನ್ನು ಘೋಷಣೆ ಮಾಡಿದೆ. ಹೌದು, ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಸುದ್ದಿ ಹಬ್ಬಿದಾಗಿನಿಂದಲೂ ನೆರೆಯ ರಾಜ್ಯ ತಮಿಳುನಾಡು ಹಾಗೂ ಕರ್ನಾಟಕದ ಮಧ್ಯೆ ಒಂದು ರೀತಿಯ ಮುಸುಕಿನ ಗುದ್ದಾಟ ನಡೀತಲೇ ಇತ್ತು. ಇನ್ನು ಸ್ಥಳ ಫೈನಲ್ ಮಾಡೋದಕ್ಕಾಗಿ ಎರಡು ರಾಜ್ಯಗಳ ಮಧ್ಯೆ ಪೈಪೋಟಿ ಜೋರಾಗಿತ್ತು. ಇದೀಗ ಕೊನೆಗೂ ತಮಿಳುನಾಡು ಹೊಸ ಏರ್ಪೋರ್ಟ್ ಘೋಷಣೆ ಮಾಡುವ ಮೂಲಕ ನಮ್ಮ ಕರ್ನಾಟಕಕ್ಕೆ ಟಕ್ಕರ್ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೊಸೂರಿನಲ್ಲಿ ಬೃಹತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸುವುದಾಗಿ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಟ್ರಾಫಿಕ್ ಒತ್ತಡ ಕಡಿಮೆ ಮಾಡಲು ಮತ್ತು ಭವಿಷ್ಯದ ಅಗತ್ಯತೆಗಳಿಗಾಗಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಜಾಗ ಹುಡುಕ್ತಿರ್ತಕ್ಕಂಥ ಹೊತ್ತಿನಲ್ಲೇ ತಮಿಳುನಾಡು ಈ ಮಹತ್ವದ ದಾಳ ಉದುರಿಸಿದೆ. ಇದೀಗ 2,000 ಎಕರೆ ವಿಸ್ತೀರ್ಣ ಹಾಗೂ ವಾರ್ಷಿಕ 3 ಕೋಟಿ ಪ್ರಯಾಣಿಕರ ಸಾಮರ್ಥ್ಯದ ಈ ಮೆಗಾ ಪ್ರಾಜೆಕ್ಟ್ ಕೇವಲ ತಮಿಳುನಾಡಿನ ಅಭಿವೃದ್ಧಿಯ ದೃಷ್ಟಿಯಿಂದ ಮಾತ್ರವಲ್ಲ, ಬೆಂಗಳೂರಿನ ಮೇಲೂ ಗಂಭೀರ ಪರಿಣಾಮಗಳನ್ನು ಬೀರಲಿದೆ. ಹಾಗಿದ್ರೆ ಏನಿದು ತಮಿಳುನಾಡಿನ ಮಾಸ್ಟರ್ ಪ್ಲಾನ್? ಇದರಿಂದ ಕರ್ನಾಟಕಕ್ಕಾಗ್ತಕ್ಕಂಥ ಲಾಭ ನಷ್ಟಗಳು ಏನು? ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಯೋಜನೆಗೆ ಇದು ಅಡ್ಡಿಯಾಗುತ್ತಾ? ಇದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ. ಹೌದು, ತಮಿಳುನಾಡು ಸರ್ಕಾರವು ಹೊಸೂರಿನ ಸಮೀಪ ವಿಶೇಷ ವಿಮಾನ ನಿಲ್ದಾಣ ನಿರ್ಮಿಸಲು ತೀರ್ಮಾನಿಸಿದ್ದು, ಇದಕ್ಕಾಗಿ ಸ್ಥಳ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಕೃಷ್ಣಗಿರಿ ಜಿಲ್ಲೆಯ ಬೆರಿಗೈ ಬಾಗಲೂರು ಪ್ರದೇಶವು ಸಂಪೂರ್ಣ ಸಮೀಕ್ಷೆಯ ನಂತರ ಅಂತಿಮವಾಗಿ ಆಯ್ಕೆ ಮಾಡಲಾಗಿದೆಯಂತೆ. ಇನ್ನು ವಿಮಾನ ನಿಲ್ದಾಣಕ್ಕೆ ಅಗತ್ಯವಿರುವ ನಿಖರ ಭೂ ಪ್ರದೇಶವನ್ನು ಮುಂದಿನ ಹಂತದಲ್ಲಿ ನಿರ್ಧರಿಸಲಾಗುತ್ತದೆ ಅಂತ ಹೇಳಲಾಗ್ತಿದೆ. ಬೆರಿಗೈ ಬಾಗಲೂರು ಸ್ಥಳವು ಹೊಸೂರಿನಿಂದ ಕೇವಲ 25 ಕಿಲೋಮೀಟರ್ ಮತ್ತು ಬಾಗಲೂರಿನಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಹೊಸೂರಿನ ಅತ್ತಿಬೆಲೆಯಿಂದ ಸುಮಾರು 19 ಕಿಲೋಮೀಟರ್ ದೂರದಲ್ಲಿದ್ದು, ಹೊಸ ವಿಮಾನ ನಿಲ್ದಾಣ ದಕ್ಷಿಣ ಬೆಂಗಳೂರಿನ ಜನರಿಗೆ ಸಹ ಸುಲಭವಾಗಿ ಲಭ್ಯವಾಗುತ್ತೆ. ತಮಿಳುನಾಡು ಸರ್ಕಾರವು ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸಲು ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಯೋಜನೆಯ ನಡುವೆ ಈ ನಿರ್ಧಾರ ತೆಗೆದುಕೊಂಡಿರುವುದು ಗಮನಾರ್ಹ. ಪ್ರಸ್ತುತ 3 ಸ್ಥಳಗಳನ್ನು ಪರಿಶೀಲಿಸಿದ ನಂತರ ಬೆರಿಗೈ ಬಾಗಲೂರು ಅಂತಿಮ ಆಯ್ಕೆಯಾಗಿದ್ದು, ಸಮೀಕ್ಷಾ ವರದಿಯ ಪ್ರಕಾರ ಇದು ಹವಾ ನಿಲ್ದಾಣ ನಿರ್ಮಾಣಕ್ಕೆ ಅತ್ಯುತ್ತಮ ಸ್ಥಳವಾಗಿದೆಯಂತೆ. ಅಂದರೆ ಏರ್ಪೋರ್ಟ್ ನಿರ್ಮಾಣ ನಿಲ್ದಾಣಕ್ಕೆ ಅತ್ಯುತ್ತಮ ಸ್ಥಳವಾಗಿದೆಯಂತೆ. ಇನ್ನು OLS ಅಂದರೆ ಓಲ್ಸ್ ಸಮೀಕ್ಷೆಯು ಬೆರಿಗೈ ಬಾಗಲೂರು ಮತ್ತು ಬೆಳಕೊಂಡಪಲ್ಲಿ ಸ್ಥಳಗಳ ನಡುವಿನ ವ್ಯತ್ಯಾಸವನ್ನು ವಿಶ್ಲೇಷಣೆ ಮಾಡಿದ್ದು, ಬೆರಿಗೈ ಬಾಗಲೂರು ಉತ್ತಮ ಅಂತ ತೋರಿಸ್ಕೊಟ್ಟಿದೆ. ಸೊ ಹೀಗಾಗಿ ಬೆಳಗೊಂಡಪಲ್ಲಿ ಸ್ಥಳದಲ್ಲಿ TAL ಖಾಸಗಿ ವಿಮಾನ ನಿಲ್ದಾಣವಿದ್ರೂ ಹೊಸ ಸ್ಥಳ ಆಯ್ಕೆ ಮಾಡಬೇಕಾಗಿ ಯೋಜನೆಯನ್ನು ಶೂನ್ಯದಿಂದ ಪ್ರಾರಂಭಿಸಬೇಕಾಗಿದೆ. ಇದರಿಂದ ಯೋಜನೆಗೆ ಹೆಚ್ಚಿನ ಸಮಯ, ಸಂಪನ್ಮೂಲ ನಿರ್ವಹಣೆ ಮತ್ತು ಸಂಯೋಜನೆ ಅಗತ್ಯ ಇರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಹೊಸ ಸ್ಥಳವು ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯ ಹತ್ತಿರ ಇದ್ದು, ಈ ರಸ್ತೆ ಹೊಸೂರನ್ನ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪಟ್ಟಣಗಳಿಗೆ ಹತ್ತಿರ ತರುವಂತೆ ನಿರ್ಮಿಸಲಾಗುತ್ತಿದೆ. ಯೋಜನೆಯನ್ನು ಮುಂದುವರಿಸಲು ತಮಿಳುನಾಡು ಸರ್ಕಾರವು BIALನಿಂದ ನಿರಕ್ಷೇಪಣಾ ಪ್ರಮಾಣ ಪತ್ರ ಪಡಿಬೇಕಾಗಿರೋದು ಅಂದರೆ NOCಯನ್ನು ಪಡಿಬೇಕಾಗಿದೆ. ಯಾಕಂದರೆ ಕೇಂದ್ರ ಸರ್ಕಾರ ಮತ್ತು ವಿಮಾನ ನಿಲ್ದಾಣ ನಿರ್ವಹಣಾ ಸಂಸ್ಥೆಗಳ ನಡುವೆ ಇರುವ ಒಪ್ಪಂದವು 2033ರವರೆಗೂ ಕೂಡ ಇದ್ದು, 150 ಕಿಲೋಮೀಟರ್ ಒಳಗೆ ಇತರ ವಿಮಾನ ನಿಲ್ದಾಣ ನಿರ್ಮಾಣವನ್ನು ನಿಷೇಧಿಸುತ್ತದೆ. ಹೀಗಾಗಿ ಹೊಸೂರಿನಲ್ಲಿ ಈ ಹೊಸ ವಿಮಾನ ನಿಲ್ದಾಣವು ದಕ್ಷಿಣ ಬೆಂಗಳೂರು, ಹಳೆಯ ಹೊಸೂರು, ಹೊಸೂರಿನ ಕಮರ್ಷಿಯಲ್ ಪ್ರದೇಶಗಳು ಮತ್ತು ಸುತ್ತಮುತ್ತಲಿನ ಪಟ್ಟಣಗಳ ವಾಸಿಗಳಿಗೆ ಸುಲಭ ಪ್ರವೇಶವನ್ನು ನೀಡಲಿದೆ. ಇದು ಪ್ರಯಾಣಿಕರಿಗೆ ಸಮಯ ಉಳಿತಾಯ ಮಾಡೋದಕ್ಕೂ ಸಾಗಣೆ ಮತ್ತು ವಾಣಿಜ್ಯವನ್ನು ಬೆಂಬಲಿಸೋದಕ್ಕೂ ಕೂಡ ನೆರವಾಗುತ್ತೆ. ಹೀಗಾಗಿ NOC ಪಡೆಯೋದು ಕಡ್ಡಾಯ. ಇನ್ನು ಹೊಸೂರಿನ 500ಕ್ಕೂ ಹೆಚ್ಚು ದೊಡ್ಡ ಕೈಗಾರಿಕೆಗಳು ಮತ್ತು 3,000 MSMEಗಳಿಗೆ ಹತ್ತಿರ ಇರೋದ್ರಿಂದ ವಿಮಾನ ನಿಲ್ದಾಣವು ಸ್ಥಳೀಯ ಆರ್ಥಿಕತೆಗೆ ಬಹುಮುಖ್ಯ ಸಾಧನವಾಗುತ್ತೆ. ಇನ್ನು ವಿಮಾನ ನಿಲ್ದಾಣದಿಂದ ಪ್ರವಾಸೋದ್ಯಮ ಕ್ಷೇತ್ರಕ್ಕೂ ಹೊಸ ದಿಕ್ಕುಗಳು ತೋರ್ತಾ ಇದ್ದು, ಹೊಸೂರಿನ ಹಳೆಯ ಪ್ರವಾಸಿ ತಾಣಗಳು, ಕೈಗಾರಿಕಾ ಪ್ರದೇಶಗಳು ಮತ್ತು ಸುತ್ತಮುತ್ತಲಿನ ಪಟ್ಟಣಗಳಿಗೆ ಸಂಪರ್ಕ ಸುಲಭವಾಗಿರೋದ್ರಿಂದ ಪ್ರವಾಸಿಗರ ಸಂಚಾರದಲ್ಲಿ ಹೆಚ್ಚಳ ಉಂಟಾಗ್ತದೆ. ಇದರ ಜೊತೆಗೆ ಸ್ಥಳೀಯ ಉದ್ಯಮಗಳು, ಹೋಟೆಲ್, ರೆಸ್ಟೋರೆಂಟ್ ಉದ್ಯಮಗಳು ಮತ್ತು ಲಾಜಿಸ್ಟಿಕ್ ಸೇವೆಗಳಿಗೂ ಹೆಚ್ಚುವರಿ ಅವಕಾಶ ಸಿಗುತ್ತೆ. ಸೊ ತಮಿಳುನಾಡು ಸರ್ಕಾರದ ಈ ನಿರ್ಧಾರವು ಹೊಸೂರಿನ ವಾಣಿಜ್ಯ, ಉದ್ಯಮ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳ ಅಭಿವೃದ್ಧಿಗೆ ನೇರ ಪರಿಣಾಮ ಬೀರುವಂತೆ ಉದ್ದೇಶ ಮಾಡಲಾಗಿದೆ. ಸೊ ಹವಾ ನಿಲ್ದಾಣದ ನಿರ್ಮಾಣ ಕಾರ್ಯ ಆರಂಭವಾದ ನಂತರ ಅಂದರೆ ಏರ್ಪೋರ್ಟ್ ನಿರ್ಮಾಣದ
ಕಾರ್ಯ ಆರಂಭ ಆದ ನಂತರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಕಾರದಿಂದ ಸ್ಥಳೀಯ ಜಾಹೀರಾತು, ಮೂಲಸೌಕರ್ಯ, ರಸ್ತೆ ಸಂಪರ್ಕ ಮತ್ತು ವಿದ್ಯುತ್, ನೀರು ವ್ಯವಸ್ಥೆಗಳನ್ನು ಸಮನ್ವಯಗೊಳಿಸುವ ಕಾರ್ಯವನ್ನು ಮುಂದುವರಿಸುತ್ತದೆ ಅಂತ ಇದೀಗ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ. ಇನ್ನು ಹೊಸೂರಿನ ಬೆರಿಗೈ ಬಾಗಲೂರು ಪ್ರದೇಶದಲ್ಲಿ ನಿರ್ಮಾಣವಾಗುವ ಹೊಸ ವಿಮಾನ ನಿಲ್ದಾಣವು ದಕ್ಷಿಣ ಬೆಂಗಳೂರು ಮತ್ತು ಹೊಸೂರಿನ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸುಲಭ ಪ್ರಯಾಣ, ಉದ್ಯಮ ಬೆಂಬಲ, ಪ್ರವಾಸೋದ್ಯಮ ವೃದ್ಧಿ ಮತ್ತು ಆರ್ಥಿಕ ಪ್ರಗತಿಗೆ ಪ್ರಮುಖ ಸಾಧನವಾಗಲಿದೆ. ಈಗ ಈ ಯೋಜನೆಗೆ ವೇಗ ನೀಡಿರುವ ಅಲ್ಲಿನ ಸರ್ಕಾರ ಬೆಂಗಳೂರಿನ ವೈಟ್ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿಗೆ ಹತ್ತಿರವಾಗುವಂತೆ ಬಾಗಲೂರು ಬೆರಿಗೈ ನಡುವೆ ಹೊಸ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸ್ಥಳವನ್ನು ಗುರುತಿಸಿದೆ ಅಂತ ಹೇಳಲಾಗ್ತಿದೆ. ಇನ್ನು ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ಹಾಗೂ ಔಟರ್ ರಿಂಗ್ ರೋಡ್ಗೂ ಹತ್ತಿರವಾಗುವಂತೆ ಕೆಲವೇ ಕಿಲೋಮೀಟರ್ ದೂರದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಮುಂದಾಗಿದ್ದು, ಇದರಿಂದ ತಮಿಳುನಾಡಿನ ಹೊಸೂರು ಹಾಗೂ ಕರ್ನಾಟಕ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ. ಇದರಿಂದಾಗಿ ಬೆಂಗಳೂರಿನ ಏರ್ಪೋರ್ಟ್ಗೆ ಆಗಮಿಸುವ ಪ್ರಯಾಣಿಕರು ಹಾಗೂ ಐಟಿ ಸೆಕ್ಟರ್ ಜನರನ್ನ ಹೊಸೂರಿನ ಏರ್ಪೋರ್ಟ್ ತನ್ನತ್ತ ಸೆಳೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಬಹುದು. ಕರ್ನಾಟಕ ಸರ್ಕಾರ ಈಗಾಗಲೇ ಬೆಂಗಳೂರಿನಲ್ಲಿ ಹೊಸ ವಿಮಾನ ನಿಲ್ದಾಣ ಮಾಡಲು ಮುಂದಾಗಿದ್ದು, ನೆಲಮಂಗಲ ಅಥವಾ ರಾಮನಗರ ನಡುವೆ ಸ್ಥಳವನ್ನು ಗುರುತಿಸುವ ಕಾರ್ಯವನ್ನು ಮಾಡ್ತಿದೆಯೇ ಹೊರತು ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ. ಒಮ್ಮೆ ರಾಮನಗರದಲ್ಲಿ ಇರಲಿ ಅಂತಾರೆ, ಮತ್ತೊಮ್ಮೆ ನೆಲಮಂಗಲದ ನಡುವೆ ವಿಮಾನ ನಿಲ್ದಾಣ ಬರುತ್ತೆ ಅನ್ನೋ ಸುದ್ದಿಗಳು ಆಗಾಗ ಹಬ್ತವೆ ಹೊರತು ಇದುವರೆಗೂ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಕೊನೆಯದಾಗಿ ಸ್ಥಳನೂ ಕೂಡ ಫೈನಲ್ ಮಾಡಿಲ್ಲ. ಹೀಗಾಗಿ ಹೊಸೂರು ಬಹುದೊಡ್ಡ ಕೈಗಾರಿಕಾ ವಲಯವನ್ನು ಹೊಂದಿರುವ ಜಿಲ್ಲೆಯಾಗಿರೋದ್ರಿಂದ ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬೃಹತ್ ಕಂಪನಿಗಳು, ಸುಮಾರು 3,000 ಎಂಎಸ್ಎಂಇಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಸರ್ಕಾರ ಅಭಿವೃದ್ಧಿಗೆ ವೇಗ ತುಂಬಲು ಹೊಸ ವಿಮಾನ ನಿಲ್ದಾಣ ನಿರ್ಮಾಣದ ಮೂಲಕ ಮತ್ತಷ್ಟು ಅಭಿವೃದ್ಧಿ ಮಾಡುವ ಮುಂದಾಲೋಚನೆಯನ್ನು ಮಾಡ್ತಿದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ಕೂಡ ಸ್ಥಳ ಗುರುತಿಸೋದ್ರಲ್ಲೇ ಕಾಲವನ್ನು ಕಳೀತಾ ಇದೆ. ಈಗ ಕರ್ನಾಟಕಕ್ಕೆ ಏನು ಆಯ್ಕೆ ಇದೆ ಅಂತ ನೋಡೋದಾದರೆ, ಮೊದಲಿಗೆ ಬೆಂಗಳೂರು ವಿಮಾನ ನಿಲ್ದಾಣದ ಮೇಲೆ ಈಗಾಗಲೇ ಒತ್ತಡ ಹೆಚ್ಚಾಗಿರೋದ್ರಿಂದ ಹೊಸ ವಿಮಾನ ನಿಲ್ದಾಣ ಕಾರ್ಯವನ್ನು ಅಥವಾ ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಯೋಜನೆಗೆ ವೇಗವನ್ನು ಕೊಡಬೇಕಾಗತ್ತೆ. ಬೆಂಗಳೂರು ಏರ್ಪೋರ್ಟ್ ತಲುಪಲು ಈಗ ಉಂಟಾಗಿರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಲು ಸಾರ್ವಜನಿಕರ ಸಾರಿಗೆಯನ್ನು ಉತ್ತಮಪಡಿಸಬೇಕಾಗತ್ತೆ. ಇನ್ನು ಏರ್ಪೋರ್ಟ್ ಸಂಪರ್ಕ ಕಲ್ಪಿಸುವ ರಸ್ತೆ ಮಾರ್ಗಗಳನ್ನು ಉತ್ತಮಪಡಿಸೋದ್ರ ಜೊತೆಗೆ ಏರ್ಪೋರ್ಟ್ಗೆ ಶೀಘ್ರವೇ ಮೆಟ್ರೋ ಮಾರ್ಗ ನಿರ್ಮಾಣದಂತಹ ಕಾರ್ಯಗಳನ್ನು ಮಾಡಬೇಕಿದೆ. ಆದರೆ ನಮ್ಮ ಕರ್ನಾಟಕ ರಾಜಕಾರಣಿಗಳು ಅಭಿವೃದ್ಧಿಯ ವಿಚಾರದಲ್ಲಿ ತಮಿಳುನಾಡಿಗೆ ಪೈಪೋಟಿ ನೀಡುವ ಇಚ್ಛಾಶಕ್ತಿಯನ್ನು ತೋರ್ತಾ ಇಲ್ಲ ಅನ್ನೋದು ಜನರ ಮನಸ್ಸಿನಲ್ಲಿ ಕಾಡ್ತಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಹೀಗಿರುವಾಗ ವಿಮಾನ ನಿಲ್ದಾಣಕ್ಕೆ ಅಗತ್ಯ ಇರತಕ್ಕಂಥ 5,000 ಎಕರೆ ಭೂ ಪ್ರದೇಶವನ್ನು ಎಲ್ಲಿ ಗುರುತು ಮಾಡ್ತಾರೆ? ಅವುಗಳನ್ನು ರೈತರಿಂದ ಹೇಗೆ ಮನವೊಲಿಸಿ ಪಡೆದುಕೊಳ್ತಾರೆ? ಸ್ಥಳೀಯರ ಮನವೊಲಿಕೆ ಇದಕ್ಕೆ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಇದೀಗ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದು, ತಮಿಳುನಾಡಿಗೆ ಪೈಪೋಟಿ ನೀಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ? ಮೊದಲಿಗೆ ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರವೇ ಏರ್ಪೋರ್ಟ್ ನಿರ್ಮಾಣವನ್ನು ಮಾಡುತ್ತಾ ಅಥವಾ ತಮಿಳುನಾಡಿಗೆ ಬಿಟ್ಟುಕೊಟ್ಟು ಕೈ ತೊಳ್ಕೊಳ್ಳುತ್ತಾ ಕಾದು ನೋಡಬೇಕಿದೆ.